ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 7ನೇ ತರಗತಿಯ ದೈಹಿಕ ಶಿಕ್ಷಣ ವಿಷಯದ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಇದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇತ್ತು. ಸೊ ಚೆನ್ನಾಗಿ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಬನ್ನಿ ಹಾಗಾದರೆ ದೈಹಿಕ ಶಿಕ್ಷಣ ವಿಷಯದ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಂಡು ಬರೋಣ. ಸೊ ಮೊದಲ 4 ಇಲ್ಲಿ ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದರು. ಫಸ್ಟ್ ಪ್ರಶ್ನೆ ಇತ್ತು, ಫುಟ್ಬಾಲ್ ಕ್ರೀಡೆಗೆ ಭಾರತದ ಪ್ರಥಮ ಪಂದ್ಯಾವಳಿ ಯಾವುದು ಅಂತ ಕೇಳಿದರು. ಸೊ ಫುಟ್ಬಾಲ್ ಕ್ರೀಡೆಗೆ ಕೊಡ್ತಕ್ಕಂಥ ಭಾರತದ ಪ್ರಥಮ ಪಂದ್ಯಾವಳಿ ಯಾವುದಪ್ಪ ಅಂದರೆ ಅದು ಡ್ಯೂರಾಂಡ್ ಕಪ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇನ್ನು ರಕ್ತ ಹೆಪ್ಪುಗಟ್ಟಲು ಡ್ಯಾಶ್ ವಿಟಮಿನ್ ಅವಶ್ಯಕ ಅಂತ ಕೇಳಿದ್ದಾರೆ. ಸೊ ರಕ್ತ ಹೆಪ್ಪುಗಟ್ಟಲು ಏನಪ್ಪ ಅಂದರೆ ವಿಟಮಿನ್ ಕೆ ಅಂತಕ್ಕಂಥದ್ದು ಅವಶ್ಯಕ. 3ನೇ ಪ್ರಶ್ನೆ, ಮೂಳೆ ಮುರಿತದ ಲಕ್ಷಣವನ್ನು ಯಾವುದರ ಮೂಲಕ ಪತ್ತೆ ಹಚ್ತಾರೆ ಅಂತ ಕೇಳಿದರೆ, ಸೊ ನಿಮಗೆಲ್ಲ ಗೊತ್ತಿದೆ, ಮುರಿದ ಮೂಳೆಗಳನ್ನು ಪತ್ತೆ ಹಚ್ಚಲಿಕ್ಕೆ ಏನನ್ನು ಬಳಸ್ತಾರೆ? ಎಕ್ಸ್ರೇಗಳನ್ನು ಬಳಸ್ತಾರೆ. ಎಕ್ಸ್ರೇ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇನ್ನು ಸತ್ಯಮೇವ ಜಯತೆ ಯಾವ ಲಿಪಿಯಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಸತ್ಯಮೇವ ಜಯತೆ ಅಂತಕ್ಕಂಥದ್ದು ಏನಿದೆಪ್ಪ ಅಂದರೆ ಅದು ದೇವನಾಗರಿ ಲಿಪಿಯಲ್ಲಿರ್ತಕ್ಕಂಥದ್ದು. ಸೊ ದೇವನಾಗರಿ ಅನ್ನೋದು ರೈಟ್ ಆನ್ಸರ್. ಇನ್ನು ಮುಂದಿನ 4 ಏನಿದೆಪ್ಪ ಅಂದರೆ ಹೊಂದಿಸಿ ಬರೆದಿದ್ದೀವಿ. ಸೊ ಆಲ್ರೆಡಿ ಅದನ್ನು ಸೆಕ್ಟರ್ ಅಂತಕ್ಕಂಥದ್ದು ಗುಂಡು ಎಸೆತದಲ್ಲಿ ಅದನ್ನು ಬಳಕೆ ಮಾಡ್ತಾರೆ. ಬ್ಯಾಟನ್ಗಳನ್ನು ರಿಲೇ ಓಟಗಳಲ್ಲಿ ಬಳಕೆ ಮಾಡ್ತಾರೆ. ಸಮಯ ಪ್ರಜ್ಞೆ ಇದೊಂದು ಆರೋಗ್ಯಕರ ಹವ್ಯಾಸವಾಗಿದೆ. ಮೂಳೆ ಮುರಿತ ಪ್ರಥಮ ಚಿಕಿತ್ಸೆಗಾಗಿ ಬಳಕೆ ಮಾಡ್ತಾರೆ ಅನ್ನೋದನ್ನು ಬರೀಬೇಕು. ಇನ್ನು 1 ಅಂಕದ 4 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 4 ಪ್ರಶ್ನೆ 4 ಅಂಕ. ರಿಲೇ ಓಟಗಳ ಸ್ಪರ್ಧೆಗಳು ಯಾವುವು ಅಂತ ಕೇಳಿದ್ದಾರೆ. ಸೊ 4x100, 4x400 ಮೀಟರ್ ಇವೆರಡು ಏನಪ್ಪ ಅಂತಂದರೆ ರಿಲೇ ಓಟಗಳಲ್ಲಿ ಇರ್ತಕ್ಕಂಥ ಒಂದು ವಿಧಗಳು. ಇನ್ನು ಹಿಮೋಗ್ಲೋಬಿನ್ ಉತ್ಪಾದನೆಗೆ ಕಾರಣವಾದ ಖನಿಜ ವಸ್ತು ಯಾವುದು ಅಂತ ಕೇಳಿದ್ದಾರೆ. ಸೊ ಕಬ್ಬಿಣ ಅಂತ ಬರ್ತದೆ. ಸೊ ಕಬ್ಬಿಣ ಏನಪ್ಪ ಅಂತಂದರೆ ಇದು ಹಿಮೋಗ್ಲೋಬಿನ್ ಉತ್ಪಾದನೆಗೆ ಕಾರಣವಾಗಿರ್ತಕ್ಕಂಥ ಒಂದು ಖನಿಜದ ವಸ್ತು. ಇನ್ನು ಜೀವಸತ್ವ ಸಿ ನಮ್ಮ ದೇಹಕ್ಕೆ ಏಕೆ ಅವಶ್ಯಕ ಅಂತ ಕೇಳಿದ್ದಾರೆ. ಹಲ್ಲು, ಒಸಡು ಮತ್ತು ಕೀಲುಗಳ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ಜೀವಸತ್ವ ಸಿ ಮಾಡ್ತದೆ. ಇನ್ನು ರಿಲೇ ಓಟದ ಯಾವುದಾದರೂ ಒಂದು ನಿಯಮ ಬರೀರಿ ಅಂತ ಕೇಳಿದ್ದಾರೆ. ಸೊ ಓಟಗಾರ ಬ್ಯಾಟನ್ನು ಪ್ರಾರಂಭದಿಂದ ಮುಕ್ತಾಯದವರೆಗೆ ಕೈಯಲ್ಲಿ ಹಿಡಿದು ಓಡೋದು, ಬ್ಯಾಟನ್ನು ಬೀಳಿಸದಿರೇ ಬೀಳಿಸಿದ ಓಟಗಾರನೇ ಬ್ಯಾಟನ್ನು ಕೈಗೆತ್ತಿಕೊಳ್ಳಬೇಕು ಅನ್ನೋದು 2 ನಿಯಮಗಳಿದ್ದಾವೆ. ಅದನ್ನು ಕೂಡ ಚೆನ್ನಾಗಿ ನೋಡಿಕೊಡ್ರಿ. ಇನ್ನು 2 ಅಂಕದ 4 ಪ್ರಶ್ನೆಗಳಿದ್ದಾವೆ. ಸೊ ಟೋಟಲಿ 8 ಮಾರ್ಕ್ಸ್ ಇದ್ದಾವೆ. ಯೋಗದ 4 ಪಥಗಳು ಯಾವುವು ಅಂತ ಕೇಳಿದ್ದಾರೆ. ಇಲ್ಲಿ ಯೋಗದ 4 ಪಥಗಳಂದರೆ ಕರ್ಮಯೋಗ ಬರ್ತದೆ, ಭಕ್ತಿ ಯೋಗ ಬರ್ತದೆ, ಜ್ಞಾನ ಯೋಗ ಬರ್ತದೆ ಮತ್ತು ರಾಜಯೋಗ. ಇವು 4 ಏನಪ್ಪ ಅಂದರೆ ಯೋಗದ 4 ಪಥಗಳು. ಇನ್ನು ಆಹಾರದ ಘಟಕಾಂಶಗಳ ಅಗತ್ಯತೆ ಏನು ಅಂತ ಕೇಳಿದರು. ಇಲ್ಲಿ ಕಾರ್ಬೋಹೈಡ್ರೇಟ್ಗಳು ನಮ್ಮ ಶರೀರಕ್ಕೆ ಅಗತ್ಯವಿರುವ ಶಕ್ತಿಯ ಪ್ರಮುಖ ಮೂಲಗಳೇ ಆಗಿದ್ದಾವೆ. ಈ ಪ್ರೋಟೀನ್ಸ್ ನಮ್ಮ ದೇಹದ ಬೆಳವಣಿಗೆ, ಪೋಷಣೆಗೆ ಮತ್ತು ಸಾಮಾನ್ಯವಾದ ರಕ್ಷಣೆಗೆ ಉಪಯುಕ್ತವಾಗಿದೆ. ಕೊಬ್ಬು ಅಥವಾ ಮೇಧಸ್ಸು ಶಕ್ತಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಒದಗಿಸ್ತದೆ. ಶರೀರದ ವಿವಿಧ ಕ್ರಿಯೆಗಳಲ್ಲಿ ಸಹಾಯಕವಾಗದ. ಇನ್ನು ಜೀವಸತ್ವಗಳು, ಖನಿಜಾಂಶಗಳು ಈ ಕಾಯಿಲೆಗಳನ್ನು ತಡೆಗಟ್ಟಿ ದೇಹವನ್ನು ರಕ್ಷಿಸ್ತಕ್ಕಂಥ ಕೆಲಸವನ್ನು ಮಾಡ್ತವೆ ಅಂತಕ್ಕಂಥ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟ್ ಒನ್, ನಿಮ್ಮ ಶಾಲೆಯಲ್ಲಿ ಸರದಿ ಪದ್ಧತಿಯಲ್ಲಿ ಯಾವ ಸಂದರ್ಭಗಳನ್ನು ಕಾಣ್ತೀರಿ ಅಂತ ಕೇಳಿದ್ದಾರೆ. ಇಲ್ಲಿ ಪ್ರಾರ್ಥನೆ ಮುಗಿದ ನಂತರ ತರಗತಿಗೆ ಹೋಗುವಾಗ ಸರದಿ ಪದ್ಧತಿಯನ್ನು ಅನುಸರಿಸ್ತೀವಿ. ಇನ್ನು ವಿಶ್ರಾಂತಿ ವೇಳೆಯಲ್ಲಿ ಶೌಚಾಲಯಕ್ಕೆ ಹೋಗುವಾಗ ಸರದಿ ಪದ್ಧತಿ, ಮೈದಾನಕ್ಕೆ ಆಟವಾಡಲು ಹೋಗುವ ಸಮಯದಲ್ಲಿ, ಊಟಕ್ಕೆ ಕುಳಿತುಕೊಳ್ಳುವಾಗ, ಶಾಲೆ ಬಿಟ್ಟ ನಂತರ ಮನೆಗೆ ತೆರಳುವಾಗ, ಪ್ರಯೋಗಾಲಯ ಕೊಠಡಿ ಅಥವಾ ಕಂಪ್ಯೂಟರ್ ಕೊಠಡಿಗೆ ಹೋಗುವಾಗ. ಸೊ ಇವೆಲ್ಲ ಸಂದರ್ಭಗಳಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ಸರದಿ ಪದ್ಧತಿ ಅಂದರೆ ಸಾಲಿನಲ್ಲಿ ಹೋಗೋ ಪದ್ಧತಿಯನ್ನು ನಾವು ಅಳವಡಿಸಿಕೊಳ್ತೀವಿ ಅನ್ನೋದನ್ನು ಬರೆದ್ರೆ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಕೊಡ್ತಾರೆ. ಇನ್ನು ನೀವು ಆಟವಾಡುವಾಗ ಮೈದಾನದಲ್ಲಿ ಕಂಡುಬರುವ ಸಾಮಾನ್ಯವಾದ ಗಾಯಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಆಟ ಆಡುವಾಗ ವಿಶೇಷವಾದ ಎಲ್ಲ ಪ್ರಕಾರದ ಗಾಯಗಳಾಗ್ತವೆ. ಅದರಲ್ಲಿ ಮುಖ್ಯವಾಗಿ ಕೈಕಾಲು ಮುರಿಯಬಹುದು. ಕೆಲವೊಂದು ಇಂಥ ಅಪಾಯಕಾರಿ ಘಟನೆಗಳು, ಸನ್ನಿವೇಶಗಳು ಎದುರ್ತಾವಲ್ಲ, ಅಲ್ಲೇನಾಗ್ತದಪ್ಪ ಅಂದ್ರೆ ಈ ಕೈಕಾಲುಗಳನ್ನು ಮುರಿತಕ್ಕಂಥ ಸಂದರ್ಭ ಬರ್ತದೆ. ರಕ್ತ ಬರಬಹುದು. ಗಾಯವಾದಾಗ ಸಹಜವಾಗಿ ರಕ್ತ ಹರಿತದೆ, ಗಾಯಗಳಾಗ್ಬೋದು, ಉಳುಕಬಹುದು, ಮೂಳೆ ಮುರಿತನೂ ಕೂಡ ಆಗಬಹುದು. ಸೊ ಈ ತನ್ನಾಗಿರ್ತಕ್ಕಂಥವುಗಳನ್ನು ನೀವೇನು ಮಾಡಬೇಕಾಗಿತ್ತು ಫ್ರೆಂಡ್ಸ್, ಬರಿಬೇಕು. ಇನ್ನು 3 ಮಾರ್ಕರ್ ಕ್ವಶನಲ್ಲಿ ಫುಟ್ಬಾಲ್ ಆಟಗಾರನಿಗೆ ಇರಬೇಕಾದ ಗುಣಲಕ್ಷಣಗಳು ಅಂತ ಕೇಳಿದ್ದಾರೆ. ಸೊ ಫುಟ್ಬಾಲ್ ಆಟಗಾರನು ಕೂಡ ಒಬ್ಬ ದೈಹಿಕವಾಗಿ ಸಮರ್ಥನೀಯ ಇರಬೇಕು, ದೈಹಿಕ ಸಮತೋಲನನೂ ಕೂಡ ಇರಬೇಕು. ವಿಶೇಷವಾಗಿ ಕಷ್ಟ ಸಹಿಷ್ಣುತೆ ಇರಬೇಕು, ವೇಗ, ಚಪಲತೆ, ಮೈಮನಿತ, ನರಸ್ನಾಯುಗಳ ಹೊಂದಾಣಿಕೆ, ಸಹಕಾರದ ಮನೋಭಾವನೆ ಮತ್ತು ನಿಖರತೆ ಇವೆಲ್ಲ ಏನಪ್ಪ ಅಂತಂದರೆ ಫುಟ್ಬಾಲ್ ಆಟಗಾರನಿಗೆ ಇರಬೇಕಾಗಿರ್ತಕ್ಕಂಥ ಸಾಮಾನ್ಯವಾದ ಗುಣಲಕ್ಷಣಗಳು.
ಇನ್ನು ಯೋಗದ ಗುರಿ ಮತ್ತು ಉದ್ದೇಶಗಳು ಯಾವುವು ಅಂತ ಕೇಳಿದ್ದಾರೆ. ಇಲ್ಲಿ ಸ್ವಸ್ಥ ಶರೀರದೊಂದಿಗೆ ಮಾನಸಿಕ ಶಕ್ತಿಯ ವಿಕಾಸವಾಗ್ತದೆ, ಮೈಮನಿತ ಕೀಲು ಮತ್ತು ಬೆನ್ನು ಮನಿಸರದ ಆರೋಗ್ಯವನ್ನು ವೃದ್ಧಿಸ್ತದೆ, ದೀರ್ಘಾಯುಸ್ಸನ್ನು ಹೊಂದುತ್ತದೆ, ಮಾನಸಿಕ ಏಕಾಗ್ರತೆ ಮತ್ತು ಭಾವನಾತ್ಮಕ ಸಮಯವನ್ನು ಅಭಿವೃದ್ಧಿಪಡಿಸ್ತದೆ, ಶಾಂತ ಮನಸ್ಸು, ಸ್ಮರಣಶಕ್ತಿ, ಬುದ್ಧಿಶಕ್ತಿಯನ್ನು ವೃದ್ಧಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಅಂತ ಬರೀತಿದ್ದಾರೆ. ಇನ್ನು ಗುಂಡು ಎಸೆತದ ಸೆಕ್ಟರನ್ನು ಬಿಡಿಸಬೇಕು ಅಂತ ಹೇಳಿದರು. ಸೊ ಈ ತನ್ನಾಗಿರ್ತಕ್ಕಂಥ ಗುಂಡು ಎಸೆತದ ಸೆಕ್ಟರನ್ನು ನೀವೇನು ಮಾಡಬೇಕು, ತೆಗಿಬೇಕು. ಇದು ಟೋಟಲ್ ಎಷ್ಟದಪ್ಪ ಅಂದ್ರೆ 2.15 ಮೀಟರ್ ಪ್ಲಸ್ 5 mm ಅಂತ ಇದೆ. ಇಲ್ಲಿ 90 ಡಿಗ್ರಿ ಬರ್ತದೆ. ಈ ಥರದ ಮೂರು ಅಲ್ಲಿ ಏನು ಎರಡು ರೇಖೆಗಳು, ಆ ಎರಡೂ ರೇಖೆಗಳ ಮಧ್ಯದಲ್ಲಿ ಎಷ್ಟಿರ್ತದೆ, 40 ಡಿಗ್ರಿ ಇರ್ತದೆ. ಇಲ್ಲಿ ಅಂತರ 112 ಮೀಟರ್ ಅಂತ ಇದೆ. ಸೊ ಈ ಕಡೆ 1.21 ಮತ್ತು 1.23 ಮೀಟರ್ ಇರತಕ್ಕಂಥ ಇದು ಸೆಕ್ಟರ್ ಆಗಿರ್ತದೆ. ಓಕೆನಾ. ಇದನ್ನು ಸಾಮಾನ್ಯವಾಗಿ ನಾವೇನು ಮಾಡ್ತೀವಪ್ಪ ಅಂದ್ರೆ ಪ್ರಾಥಮಿಕ ತರಗತಿಯ ಮಕ್ಕಳಿಗೆ, ಇಟ್ ಮೀನ್ಸ್ ಜೂನಿಯರ್ ಲೆವೆಲ್ ಅಂತ ಕರೀತಾರೆ, ಆ ಮಕ್ಕಳಿಗೆ ನಾವು ಈ ಸೆಕ್ಟರನ್ನು ನಾವೇನು ಮಾಡ್ತೀವಪ್ಪ ಅಂದ್ರೆ ಬಳಕೆಯನ್ನು ಮಾಡ್ತೀವಿ. ಇಷ್ಟು ಏನಾಗಿತ್ತಪ್ಪ ಅಂತಂದರೆ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ನಾಳೆ ನಿಮ್ಮ ಪರೀಕ್ಷೆಗೂ ಕೂಡ ಬರ್ಬೋದು. ಸೊ ಆ ಕಾರಣಕ್ಕಾಗಿ ನೀವು ಏನು ಮಾಡಬೇಕು, ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನ ಒಂದಲ್ಲ ಎರಡು ಸರಿ ಓದ್ಕೊಂಡ್ರೆ ಸೊ ಖಂಡಿತವಾಗಿ ನಿಮಗೆ ಅಂಕಗಳು ಇಲ್ಲಿಂದ ಸಿಗ್ತವೆ ಅಂತ ಹೇಳ್ತಾ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.